ನಮ್ಮ ಪುರಾಣದ ಪ್ರಕಾರ ಭಗವಾನ್ ಶ್ರೀಕೃಷ್ಣ ಅವರು ದೈಹಿಕವಾಗಿ ಮರಣ ಹೊಂದಿದ ಹೇಗೆ, ಮತ್ತೆ ರಾಮಾಯಣದಲ್ಲಿ ನೋಡೋದಾದ್ರೆ ರಾವಣಾಸುರ ಅವರು ದೈಹಿಕವಾಗಿ ಮರಣ ಹೊಂದಿದ ಹೇಗೆ, ಕ್ರೀಡೆಗಳಲ್ಲಿ ಅಚಾನಕ್ ಆಗಿ ಒಂದ್ ಜಾಗಕ್ಕೆ ಪೆಟ್ಟು ಬಿದ್ದು ಎಷ್ಟೋ ಜನ ಕ್ರೀಡಾಪಟುಗಳು ಸಾವನ್ನಪ್ಪಿದ್ದಾರೆ. ನಮ್ಮ ಭಾರತದ ಕ್ರಿಕೆಟಿಗ ರಮಣ್ ಲಂಬಾ ಅನ್ನೋರು ತಮ್ಮ ಹಣೆಯ ಕೆಳಭಾಗದಲ್ಲಿ ಒಂದ್ ಚೆಂಡು ಹೊಡೆದಾಗ ಸಡನ್ ಆಗಿ ಸಾವನ್ನಪ್ಪಿದ್ದಾರೆ. ಈ ಎಲ್ಲಾ ಪೀಠಿಗ ಹಾಕಿದ್ದು ಈ ಮರ್ಮ ಪಾಯಿಂಟ್ಸ್ ಇಂಪಾರ್ಟೆನ್ಸ್ ತಿಳಿಸ್ಕೊಡೋದಕ್ಕೋಸ್ಕರ ಇವತ್ತಿನ ವಿಶೇಷವಾದಂತ ವಿಷಯನೇ ಮರ್ಮ ಚಿಕಿತ್ಸೆ. ನಮಸ್ಕಾರ. ನಮ್ಮ ಪುರಾಣದ ಪ್ರಕಾರ ಭಗವಾನ್ ಶ್ರೀಕೃಷ್ಣ ಅವರು ದೈಹಿಕವಾಗಿ ಮರಣ ಹೊಂದಿದ ಹೇಗೆ, ಕೇವಲ ಒಂದು ಬಾಣ ತಮ್ಮ ಪಾದಕ್ಕೆ ತಗಲ್ದಾಗ. ಮತ್ತೆ ರಾಮಾಯಣದಲ್ಲಿ ನೋಡೋದಾದ್ರೆ ರಾಮ ಮತ್ತೆ ರಾವಣಾಸುರ ಅವರು ಯುದ್ಧ ಮಾಡ್ಬೇಕಾದ್ರೆ ರಾವಣಂಗೆ ಕೇವಲ ಒಂದು ಬಾಣ ನಾಭಿಗೆ ತಗುಲಿ ಪ್ರಾಣ ಹೋಯ್ತು ಅಲ್ವಾ. ಸೊ ಇನ್ನ ಬಹಳಷ್ಟು ರೀತಿಯಾದಂಥ ಸ್ಪೋರ್ಟ್ಸ್ ಇನ್ಸಿಡೆಂಟ್ಸ್ ಅಥವಾ ಆಕ್ಸಿಡೆಂಟ್ಸ್ ನೋಡೋದಾದ್ರೆ ಎಷ್ಟೋ ಕ್ರೀಡೆಗಳಲ್ಲಿ ಅಚಾನಕ್ ಆಗಿ ಒಂದ್ ಜಾಗಕ್ಕೆ ಪೆಟ್ಟು ಬಿದ್ದು ಎಷ್ಟೋ ಜನ ಕ್ರೀಡಾಪಟುಗಳು ಸಾವನ್ನಪ್ಪಿದ್ದಾರೆ. ಉದಾಹರಣೆಗೆ ಹೇಳೋದಾಯ್ತಂದ್ರೆ ನಮ್ಮ ಭಾರತದ ಕ್ರಿಕೆಟಿಗ ರಮಣ್ ಲಂಬಾ ಅನ್ನೋರು ತಮ್ಮ ಹಣೆಯ ಕೆಳಭಾಗದಲ್ಲಿ ಒಂದ್ ಚೆಂಡು ಹೊಡೆದಾಗ ಸಡನ್ ಆಗಿ ಸಾವನ್ನಪ್ಪಿದ್ದಾರೆ. ಇನ್ನೊಂದು ಫೇಮಸ್ ಇನ್ಸಿಡೆಂಟ್ ಅಂತಂದ್ರೆ ಆಸ್ಟ್ರೇಲಿಯಾದ ಕ್ರಿಕೆಟಿಗ ಆಗಿರುವಂತ ಫಿಲಿಪ್ಸ್ ಹ್ಯೂಗನ್ ಅವರು ತಮ್ಮ ಕತ್ತಿನ ಸೈಡ್ ನಲ್ಲಿ ಚೆಂಡು ರಭಸದಿಂದ ಹೊಡೆದಾಗ ಅದರಿಂದ ಅವರು ಸಾವನ್ನಪ್ಪಿದ್ದಾರೆ. ಸೊ ಇವತ್ತು ಏಕೆ ಈ ನಿದರ್ಶನಗಳನ್ನೆಲ್ಲ ಕೊಡ್ತಾ ಇದ್ದೀನಿ ಅಂತಂದ್ರೆ ಇವತ್ತಿನ ವಿಶೇಷವಾದಂತ ವಿಷಯನೇ ಮರ್ಮ ಚಿಕಿತ್ಸೆ. ಸೊ ಈ ಎಲ್ಲಾ ಪೀಠಿಗ ಹಾಕಿದ್ದು ಈ ಮರ್ಮ ಪಾಯಿಂಟ್ಸ್ ಇಂಪಾರ್ಟೆನ್ಸ್ ತಿಳಿಸ್ಕೊಡೋದಕ್ಕೋಸ್ಕರ. ಏನಿದು ಈ ಮರ್ಮ ಚಿಕಿತ್ಸೆ ಅಥವಾ ಮರ್ಮ ಪಾಯಿಂಟ್ಸ್ ಅಂತಂದ್ರೆ, ಸೊ ಈ ಮರ್ಮ ಪಾಯಿಂಟ್ಸ್ ಅಂತಂದ್ರೆ ಮರ್ಮ ಹೆಸರೇ ಹೇಳುತ್ತೆ. ಮರ್ಮ ಅಂತಂದ್ರೆ ಏನು, ಗೌಪ್ಯವಾದದ್ದು, ತುಂಬಾ ಸೀಕ್ರೆಟ್, ಏನೋ ಅಡಗಿರೋ ಅಂತ ವಿಷಯ ಅಂತ ಅಲ್ವಾ. ಪಾಯಿಂಟ್ಸ್ ಅಂತಂದ್ರೆ ಬಿಂದುಗಳು. ಈ ನಮ್ಮ ದೇಹದಲ್ಲಿ 107 ಮರ್ಮ ಪಾಯಿಂಟ್ಸ್ ಇದೆ. ಸೊ ಈ ಮರ್ಮ ಪಾಯಿಂಟ್ಸ್ ಅಲ್ಲೇ ನಮ್ಮ ವೈಟಲ್ ಎನರ್ಜಿ ಅಥವಾ ಪ್ರಾಣ ಇದೆ ಅಂತ ಹೇಳ್ತೀವಿ. ಸೊ ಇದು ಯಾವುದೇ ರೀತಿಯಾದಂಥ ಸ್ಪೆಸಿಫಿಕ್ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಅಂತ ಒಂದು ಪ್ರತ್ಯೇಕವಾದಂತ ಅಂಗರಚನೆ ಇಲ್ಲ. ಸೊ ಇರೋ ಅಂಗರಚನೆದಲ್ಲೇ ಈ ಸ್ಥಾನಗಳು ಅಡಗಿದೆ, ಅದಕ್ಕೆ ಮರ್ಮವಾಗಿದೆ, ಅದರಲ್ಲಿ ಅಡಗಿದೆ ಅನ್ನೋದಕ್ಕೋಸ್ಕರನೇ ಮರ್ಮವಿನ ಬಿಂದು ಅಂತ ಹೇಳ್ತೀವಿ ಅಥವಾ ಮರ್ಮಸ್ಥಾನಗಳು ಅಂತ ಹೇಳ್ತೀವಿ. ಸೊ ಈ ಜಾಗಗಳು ಎಷ್ಟು ಪವರ್ಫುಲ್ ಅಂತಂದ್ರೆ ನೀವು ಈ ಜಾಗದಲ್ಲಿ ಕರೆಕ್ಟಾಗಿ ಸ್ಟಿಮ್ಯುಲೇಟ್ ಮಾಡಿದ್ರಿ ಅಂತಂದರೆ ಇದು ಬಹಳಷ್ಟು ಕಾಯಿಲೆನ ಚಿಕಿತ್ಸೆ ಪಡಿಸುವಲ್ಲಿ ಸಹಾಯಕಾರಿಯಾಗಿದೆ. ಅಷ್ಟೇ ಅಲ್ಲದೇನೆ ಈ ಜಾಗದಲ್ಲಿ ಏನಾದರೂ ಪೆಟ್ಟು ಬಿತ್ತು ಅಂತಂದರೆ ಕೂಡ ನಮಗೆ ಆ ಜಾಗಕ್ಕೆ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆಗಬಹುದು ಅಥವಾ ಡಿಫಾರ್ಮಿಟಿ, ಅಂಗವೈಕಲ್ಯ ಆಗುವಂಥದ್ದು ಇರಬಹುದು. ಇಲ್ಲ ಅಂತಂದರೆ ಕೆಲವೊಂದು ಮರ್ಮಸ್ಥಾನಗಳಲ್ಲಿ ಪೆಟ್ಟು ಬಿದ್ದಾಗ ಸಾವು ಕೂಡ ಸಂಭವಿಸ್ಬೋದು. ಅಷ್ಟು ಪವರ್ಫುಲ್ ಈ ಮರ್ಮ ಪಾಯಿಂಟ್ಸ್. ಸೊ ಮತ್ತೆ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಜಗತ್ತಿನಲ್ಲಿ ಶಲ್ಯತಂತ್ರ ಅಥವಾ ಶಸ್ತ್ರಚಿಕಿತ್ಸೆ ಅಂತ ಹುಟ್ಕೊಂಡಿರೋದು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೇ. ಅದರಲ್ಲೂ ಸುಶ್ರುತಾ ಅವರೇ ಶಸ್ತ್ರಚಿಕಿತ್ಸೆಯ ಪಿತಾಮಹ. ಸೊ ಇವ್ರು ಬರೆದಿರುವಂತಹ ಶಲ್ಯತಂತ್ರ ಪಾಠಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ವಿಷಯ ಇವರು ಡಿಸ್ಕಸ್ ಮಾಡಿರೋದು ಅಥವಾ ತಿಳಿಸ್ಕೊಟ್ಟಿರೋದು ಅಂತಂದ್ರೆ ಮರ್ಮ ಚಿಕಿತ್ಸೆ ಅಥವಾ ಮರ್ಮಸ್ಥಾನಗಳು. ಯಾಕಂತಂದ್ರೆ ಶಸ್ತ್ರಚಿಕಿತ್ಸೆ ಮಾಡುವಾಗ ಈ ಮರ್ಮಸ್ಥಾನಗಳನ್ನ ಗಮನದಲ್ಲಿ ಇಟ್ಕೊಳ್ಳೇಬೇಕು ಒಬ್ಬ ಶಲ್ಯತಂತ್ರಜ್ಞ ಅನ್ನೋದಕ್ಕೋಸ್ಕರ ಇಷ್ಟು ದೀರ್ಘವಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಅಷ್ಟೇ ಪವರ್ಫುಲ್ ಆ್ಯಂಡ್ ಇಂಪಾರ್ಟೆಂಟ್. ನಮ್ಮ ಆಯುರ್ವೇದದಲ್ಲಿ ಇನ್ಸ್ಟೆಂಟ್ ಪೇನ್ ಮ್ಯಾನೇಜ್ಮೆಂಟ್ ಅಂತ ಅಂದ್ರೆ ತಕ್ಷಣಕ್ಕೆ ನೋವು ನಿವಾರಣೆ ಮಾಡುವಾಗ ಉಪಯೋಗಿಸುವಂತ ಚಿಕಿತ್ಸೆಗಳಲ್ಲಿ ಈ ಮರ್ಮ ಚಿಕಿತ್ಸೆ ಕೂಡ ಒಂದು. ಇನ್ನೊಂದು ಈ ಮರ್ಮ ಸ್ಥಾನಗಳ ಬಗ್ಗೆ ವಿಶೇಷತೆ ಹೇಳಬೇಕು ಅಂತಂದ್ರೆ ಇದರಲ್ಲಿ ಬಹಳ ರೀತಿಯಾದಂಥ ಕ್ಲಾಸಿಫಿಕೇಶನ್ಸ್ ಇದೆ, ತುಂಬಾ ಟೆಕ್ನಿಕಲ್ ವರ್ಡ್ಸ್ ಇದೆ, ಹೇಳಿದ್ರೆ ನಿಮಗೆ ಗೊಂದಲಗಳು ಉಂಟಾಗಬಹುದು. ಇನ್ನೊಂದೆರಡು ನಿದರ್ಶನಗಳನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾಕೆ ಮರ್ಮಸ್ಥಾನಗಳು ತುಂಬಾ ಇಂಪಾರ್ಟೆಂಟು ಅಂತ. ಸೊ ಆವಾಗಲೇ ಹೇಳಿದೆ ನಾನು, ಈ ಜಾಗಕ್ಕೆ ಪೆಟ್ಟು ಬಿದ್ದಾಗ ಬಹಳಷ್ಟು ರೀತಿಯಾದಂಥ ಡ್ಯಾಮೇಜ್ ಆಗ್ಬೋದು, ಅಂಗವೈಕಲ್ಯ ಆಗ್ಬೋದು, ಇಲ್ಲ ಸಾವು ಕೂಡ ಬರ್ಬೋದು ಅಂತ. ಇನ್ನು ಕೆಲವೊಂದು ಮರ್ಮಸ್ಥಾನಗಳಲ್ಲಿ ಏನಾದರೂ ಫಾರಿನ್ ಬಾಡಿ ಇನ್ಸರ್ಷನ್ ಆದಾಗ ಅಥವಾ ಇಂಜೆಕ್ಟ್ ಆದಾಗ ಅದನ್ನ ತೆಗೆಯೋದ್ರಿಂದ ಕೂಡ ತೊಂದರೆ ಆಗತ್ತೆ. ಫಾರ್ ಎಕ್ಸಾಂಪಲ್ ಜಾಕಬ್ ಮಿಲ್ಲರ್ ಅನ್ನೋ ಹಳೆ ಯೋಧ ಒಬ್ಬ ಒಂದ್ಸತಿ ಯುದ್ಧದಲ್ಲಿ ಏನಾಗುತ್ತೆ ಅಂದ್ರೆ ಅವರ ಸ್ತಪನಿ ಮರ್ಮ ಇಲ್ಲಿ ಹಣೆ ಮಧ್ಯದಲ್ಲಿ ಒಂದು ಗನ್ನಿಂದ ಬುಲೆಟ್ ಹೊಡೆಸ್ಕೊಳ್ತಾರೆ. ಸೊ ಆದ್ರೆ ಅವ್ರೇನ್ ಮಾಡ್ತಾರೆ, ಅದು ಬುಲೆಟ್ನ ತೆಗ್ಸೋದಿಲ್ಲ ದೇಹದಲ್ಲಿ, ಅವ್ರ ದೇಹದಲ್ಲೇ ಅಲ್ಲೇ ಅದೇ ಜಾಗದಲ್ಲೇ ಉಳ್ಕೊಳ್ಳಿಕ್ಕೆ ಬಿಡ್ತಾರೆ. ಸೊ ಅದು ಅಲ್ಲೇ ಇಟ್ಟಿದ ಕಾರಣ ಅವರು 31 ವರ್ಷಗಳ ಕಾಲ ಆರಾಮಾಗಿ ಬದುಕನ್ನ ನಡೆಸ್ತಾರೆ. ಮತ್ತೆ ಪುರಾಣದಲ್ಲಿ ಇನ್ನೊಂದು ಕಥೆನ ನೀವು ಕೇಳಿರ್ತೀರಾ, ತುಂಬಾ ಫೇಮಸ್ ಆಗಿರುವಂತ ಕತೆ ಶ್ರವಣಕುಮಾರ ಅವರ ಕತೆ. ಸೊ ಶ್ರವಣಕುಮಾರ ಅನ್ನೋರು ತಮ್ಮ ಅಂಧರಾದಂಥ ತಂದೆ ತಾಯಿಗಳನ್ನ ಬುಟ್ಟಿನಲ್ಲಿ ಹಾಕೊಂಡು ತೀರ್ಥಯಾತ್ರೆಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಆಗ ದಶರಥ ಮಹಾರಾಜರು ಗೊತ್ತಿಲ್ದೇನೆ ಯಾವುದೋ ಪ್ರಾಣಿ ಅಂತ ಹೇಳ್ಕೊಂಡು ಬೇಟೆ ಮಾಡಕ್ ಬಂದಾಗ ಬಾಣ ಪ್ರಯೋಗ ಮಾಡಿಬಿಟ್ಟು ಆ ಬಾಣ ತಗಲಿರುತ್ತೆ. ಆದರೆ ಅದು ಕೂಡ ಒಂದು ವಿಶಲ್ಯಜ್ಞ ಮರ್ಮಸ್ಥಾನದಲ್ಲಿ ತಗಲಿರೋದ್ರಿಂದ ಶ್ರವಣಕುಮಾರರು ಅದನ್ನು ತೆಗಿಬಾರ್ದಾಗಿತ್ತು. ಆ ಬಾಣ ತೆಗೆದ ಮೇಲೆ ಅವರಿಗೆ
ಪ್ರಾಣ ಕಳ್ಕೊಳ್ತಾರೆ. ಸೊ ಇಷ್ಟೊಂದು ಪ್ರಾಮುಖ್ಯತೆನ ನಾವು ನಮ್ಮ ಮರ್ಮಸ್ಥಾನಗಳಿಗೆ ಕೊಡ್ತೇವೆ. ಸೊ ಮರ್ಮಸ್ಥಾನಗಳು ಅಂದ್ರೆ ಏನು ಮತ್ತೆ ಇದರ ಪ್ರಾಮುಖ್ಯತೆ ಏನು ಅಂತ ಈಗ ನೀವು ತಿಳ್ಕೊಂಡ್ರೆ ಅಲ್ಲ. ಸೊ ನಮ್ಮ ಮುಂದಿನ ಭಾಗದಲ್ಲಿ ಇದನ್ನ ಚಿಕಿತ್ಸೆಯಾಗಿ ನಾವು ಹೇಗೆ ಉಪಯೋಗಿಸ್ಕೊಳ್ಬೋದು, ಇದು ಯಾವ ರೀತಿ ವರ್ಕ್ ಮಾಡುತ್ತೆ, ಇದರಿಂದ ಆರೋಗ್ಯಕ್ಕೆ ಏನೇನು ಲಾಭಗಳು, ಅಷ್ಟೇ ಅಲ್ಲದೆ ಈ ಚಿಕಿತ್ಸೆ ಮಾಡುವಾಗ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ಉಪಯೋಗಿಸ್ಕೋಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.